ರಿಂದ ತಾಳಿಕೋಟೆಯಲ್ಲಿ ಶ್ರೀ ಗ್ರಾಮದೇವತೆ ತಾಯಿಯ ಅದ್ಧೂರಿ ಜಾತ್ರಾ ಮಹೋತ್ಸವ ಆರಂಭ. ನಮಸ್ಕಾರ, ನಾನು ಮಾಧವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. 5 ದಿನಗಳ ವೈಭವದ ಜಾತ್ರೆಗೆ ಸಕಲ ಸಿದ್ಧತೆ, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮನವಿ. ಸುಕ್ಷೇತ್ರ ತಾಳಿಕೋಟೆ ಪಟ್ಟಣದಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವ ಶ್ರೀ ಗ್ರಾಮದೇವತೆ ತಾಯಿಯ ಜಾತ್ರಾ ಮಹೋತ್ಸವ ಜುಲೈ 17 ರಿಂದ 21ರವರೆಗೆ 5 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಜಾತ್ರಾ ಮಹೋತ್ಸವ ಸಮಿತಿಯ ಪ್ರಮುಖರಾದ ಶ್ರೀ ಬಾಪುಗೌಡ ಪಾಟೀಲ್ ತಿಳಿಸಿದ್ದಾರೆ. ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿಯೂ ಜುಲೈ 17 ರಿಂದ ಜಾತ್ರೆ ಆರಂಭವಾಗುವುದಾಗಿ ಉಲ್ಲೇಖಿಸಲಾಗಿದೆ. ಪಟ್ಟಣದ ಶಿವಭವಾನಿ ಮಂದಿರದ ಆವರಣದಲ್ಲಿ ಜಾತ್ರಾ ಮಹೋತ್ಸವ ಸಮಿತಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯ ಜಾತ್ರೆಯನ್ನು ಅತ್ಯಂತ ವೈಭವ, ಭಕ್ತಿ ಮತ್ತು ವಿಶೇಷತೆಯಿಂದ ಆಚರಿಸಲು ಎಲ್ಲಾ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಪ್ರತಿದಿನ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಿವೃತ್ತ ಶಿಕ್ಷಕರಾದ ಮಲ್ಲಿಕಾರ್ಜುನ್ ಹಿಪ್ಪರಗಿ ಮಾತನಾಡಿ, ಶ್ರೀ ದ್ಯಾವಮ್ಮ ತಾಯಿಯ ಕೃಪೆಗೆ ಪಾತ್ರರಾಗಲು ಭಕ್ತಾದಿಗಳು ಕುಟುಂಬ ಸಮೇತರಾಗಿ ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವ ಸಮಿತಿಯಿಂದ ಪ್ರಕಟಿಸಲಾದ ಭಿತ್ತಿ ಪತ್ರವನ್ನು ಬಿಡುಗಡೆಗೊಳಿಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಜಾತ್ರಾ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640. ಧನ್ಯವಾದಗಳು. ಈ ಸಭೆಗೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ದೇವಿಯ ಉತ್ಸವ ಸಮಿತಿ ಪರವಾಗಿ ಮತ್ತು ಎಲ್ಲ ಹಿರಿಯರಿಗೆ ಧನ್ಯವಾದಗಳು. ಹೆಸರು ಕೊಟ್ಬಿಡಿ ನೀವು ಸದಾ ಸರ್ಕಾರ ನೀವು ಹಿಡಿದ್ರಿ ಸರ್ ಸಾಬ್ರ ನೀವು ಹಾಂ ಇಲ್ಲದ ತಾಳಿಕೋಟೆ ನಗರದ ಮಹಾತಾಯಿ ದ್ಯಾಮವ್ವನ ಜಾತ್ರೆ ನಿಮಿತ್ತವಾಗಿ ಈ ಒಂದು ಆದಿಶಕ್ತಿ ಶಿವಭವಾನಿಯಲ್ಲಿ ಇವತ್ತು ವಿಶೇಷವಾಗಿ ಪತ್ರಿಕಾ ಪ್ರಕಟಣೆ ಕುರಿತು ನಮ್ಮ ರಾಜವಾಡಿಯ ಹಿರಿಯರಾಗಿರತಕ್ಕಂಥ ಬಾಪುಗೌಡ ಪಾಟೀಲರು, ಭೀಮನಗೌಡ ಪಾಟೀಲರು, ಮನ್ನಗೌಡ ಕೋರಿಯವರು, ವಿಶ್ಲೇಷರು, ಅಣ್ಣಪ್ಪ ಜಗತಾಪ್ ಅವರು, ಪ್ರಕಾಶ್ ಪಾಟೀಲು, ಹೀಗೆ 10 ಜನ, ಸಿದ್ದನಗೌಡರು, ಬಸವರಾಜ್ ಕಸಟ್ಟಿಯವರು, ಆಮೇಲೆ ಕುಸಂಗಣ್ಣವರು, ಮಲ್ಲಿಕಾರ್ಜುನ ಪಾಟೀಲರು, 10 ಜನ ಅವರಿಗೂ ನನ್ನದೇ ವಾಡೆಯ ಬಳಗ ಇವತ್ತು ನಾವಿಲ್ಲಿ ಸೇರಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾಗೋಷ್ಠಿಯಿಂದ ಈ ಜಾತ್ರೆಯ ಬಳಗದ ಪರವಾಗಿ ನಿಮ್ಮನ್ನೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತೀವಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಜಾತ್ರೆ 17ನೇ ತಾರೀಕು ಪ್ರಾರಂಭವಾಗಿ 5 ದಿವಸ ಮಹಾತಾಯಿಯ ಜಾತ್ರೆ ನಡೆದು 5ನೇ ದಿವಸ ಅಂದರೆ 21ನೇ ತಾರೀಕಿನ ದಿವಸ ಗವಿಯನ್ನು ಸೇರುವಂತಹ ವಿಶೇಷ ಕಾರ್ಯಕ್ರಮ ಹೊಂದಿರ್ತದೆ. ಅಷ್ಟು ದಿನದ ಮಾಹಿತಿಗಳನ್ನು ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲರ ಹಿರಿಯರ ಪರವಾಗಿ ಸಂಕ್ಷಿಪ್ತದಲ್ಲಿ ಬಾಪುಗೌಡರು 2 ವಿಷಯಗಳನ್ನು ಮಾತಾಡಬೇಕು. ಕೊನೆಗೆ ಇದನ್ನು ನಾವು ಸಂಪೂರ್ಣವಾಗಿ ನಿಮಗೆ ವರದಿಯನ್ನು ನಾವು ಕೊಡ್ತೀವಿ. ದಯವಿಟ್ಟು ಅದರಲ್ಲಿ ಹೈಲೈಟ್ಸ್ ಮಾಡಿಸಿ 5 ದಿವಸದ ಕಾರ್ಯಕ್ರಮಗಳು
ತಮ್ಮಿಂದ ಯಶಸ್ವಿ ಮಾಡ್ಬೇಕಂತೇಳಿ ನಮ್ಮ ರಾಜವಾಡೆ ಮತ್ತು ಎಲ್ಲ ದ್ಯಾಮೋಹನ ದೇವಿಯ ಸದ್ಭಕ್ತರ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಅಜ್ಜರದು ಅವರು ಬರೋರಿದ್ದಾರೆ, ಅದೊಂದು ಇದರ ದಯವಿಟ್ಟು 6 ಗಂಟೆಗೆ ಆ ಒಂದು ಪ್ರವಚನ ಕಾರ್ಯಕ್ರಮ ಇರ್ತದೆ, ಅದೊಂದು ಅದರ ದಯವಿಟ್ಟು ಸೇರಿಸಿ. ಈ ವರ್ಷದ ವಿಶೇಷ ಜಾತ್ರೆ ಮಹೋತ್ಸವದ ಬಗ್ಗೆ ಸ್ವಲ್ಪ ವಿವರಣೆಗಳು ಕೊಡಬೇಕಾಗಿದೆ. ಪ್ರತಿ ವರ್ಷ ಅಂಬಾಬಾಯಿ ಗುಡಿಯಿಂದ ಜಾತ್ರೆ ಉತ್ಸವ ಪ್ರಾರಂಭ ಆಗ್ತದೆ. ಈ ವರ್ಷ ಎಲ್ಲರ ಅಭಿಪ್ರಾಯ ಮೇರೆಗೆ, ಊರ ಜನರ ಅಭಿಪ್ರಾಯ ಮೇರೆಗೆ ನಾವು ಹೇಮರೆಡ್ಡಿ ಮಲ್ಲಮ್ಮ ಗುಡಿ ದೇವಸ್ಥಾನದಿಂದ ಜಾತ್ರಾ ಮಹೋತ್ಸವ ಉತ್ಸವವನ್ನು ಪ್ರಾರಂಭಿಸಲು ನಮ್ಮೆಲ್ಲ ಸಮಿತಿಗಳನ್ನು ಒಪ್ಪಿಕೊಂಡು ಈ ವರ್ಷ ಅಲ್ಲಿಂದ ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗುವುದು ಮುಂಜಾನೆ 8 ಗಂಟೆಗೆ. ಸಾಧಾರಣ ಒಂದು 9-10 ಕಲಾ ವಾದ್ಯ ಮೇಳದೊಂದಿಗೆ ಮೆರವಣಿಗೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ಪ್ರಾರಂಭ ಆಗಿ ಉತ್ಸವ ಏನದ ಎಲ್ಲ ಕಮಿಟಿಯವರು ಒಂದೊಂದು ಉತ್ಸವಕ್ಕೆ ಒಂದೊಂದು ಸಮಿತಿ ಮಾಡಿಸಿ ಅವರವರ ಜವಾಬ್ದಾರಿ ಮೇಲೆ ಅವರವರು ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತಾರೆ. ಮಧ್ಯಂತರದೊಳಗೆ 2 ಥರದ ಟಿಫಿನ್, ನೀರು, ಚಹಾ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ನಿಮಗೆ ಪ್ರೆಸ್ ರಿಪೋರ್ಟಿಗೆ ಏನಾದರೂ ಬೇಕಾಗಿತ್ತಂದ್ರೆ ನೀವು ಕೇಳ್ಬೋದು, ಅದಕ್ಕೆ ನಾನು ಪ್ರಶ್ನೆ ಕೊಡ್ತೀನಿ. ಈಗ ಐದು ದಿವಸದ ಕಾರ್ಯಕ್ರಮ ರೀ. ಪ್ರತಿ ದಿವಸನೂ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ, ಒಂದು ವಿಶೇಷ ಕಾರ್ಯಕ್ರಮ ಎಲ್ಲನೂ ಅದ. ಕಬಡ್ಡಿ ಮ್ಯಾಚ್ ಅದ, ಕಲಾವಿದರು ಅದಾರ, ರಸಮಂಜರಿ ಅದ, 3 ನಾಟಕ ಅದಾವು, 2 ಬಯಲಾಟ ಅದಾವು ಮತ್ತು ಇನ್ನಿತರ ಕಾರ್ಯಕ್ರಮಗಳು ಅದರೊಳಗೆ ಸೇರ್ಪಡೆ ಆಗ್ಯಾವು. ಇದರ ನಂತರ 6 ಗಂಟೆಗೆ ಸ್ವಾಮಿಗಳದ್ದು ಪ್ರವಚನಗಳು ಅದಾವು. ಕೊನೆ ದಿವಸ ಇಲ್ಲ, ಮಧ್ಯಂತರ 19, 20, 21 ಮಧ್ಯಂತರದೊಳಗೆ ಅದಾವೆ. 18, 19, 20 ಒಂದೊಂದು ಐಟಮ್ ಚೇಂಜ್, ಬೂಂದಿ, ಶಿರಾ, ಮಾದಲಿ, ಹುಕ್ಕಿ ಇಂಥವೆಲ್ಲ ಐಟಮ್ಗಳು ಎಲ್ಲ ಭಕ್ತರಿಗೂ ಪ್ರತಿನಿತ್ಯ ಮುಂಜಾನೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಮ್ಮಲ್ಲಿ ಪ್ರಸಾದ ವಿತರಣೆ ಆಗ್ತದೆ. ಇದಕ್ಕೆ ಎಲ್ಲ ಬಂದು ಭಕ್ತರು ಸಹಿತ ಎಲ್ಲರೂ ಸ್ವೀಕಾರ ಮಾಡಲಿಕ್ಕೆ ನಾವು ಒಳ್ಳೆಯದು ಅಂತೇಳಿ ಸ್ಥಳಾವಕಾಶ ಮಾಡ್ಯಾರ. ದೇವಿ ಮಹಾತ್ಮೆಯನ್ನು ಹಳೆ ಪದ್ಧತಿ ಒಳಗೆ ಕೇವಲ ಅಂಬಾಮಾನಿ ಗುಡಿಯಿಂದ ಮಾತ್ರ ರಥೋತ್ಸವ ಆಗ್ತಿತ್ತು. ಈ ವರ್ಷ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದಿಂದ ಅದನ್ನು ವಿಸ್ತಾರ ಮಾಡಿರ್ತಕ್ಕಂಥದ್ದು ಒಂದು. ಆಮೇಲೆ ಇಡೀ ಊರಿನ ಬಳಗ, ಅಲ್ಲಿರ್ತಕ್ಕಂಥ ತಾಯಂದಿರ ಕಡೆಯಿಂದನೂ ಅಲ್ಲಿನ ಒಂದಿಷ್ಟು ಕಾರ್ಯಕ್ರಮಗಳು ಇತ್ಯಾದಿ, ದೇವಿಯ ಉಡಿ ತುಂಬ ಕಾರ್ಯಕ್ರಮ ಇರ್ಬೋದು, ಅಲ್ಲಿಯ ಎಡಿ ಕೊಡುವುದು ಇರ್ಬೋದು, ಅಲ್ಲಿ ಜನರಿಗೂ ಅನುಕೂಲ ಆಗುವಂಗೆ ಈ ವರ್ಷ ದೇವಿಯ, ಯಾಕಂದರೆ ಚರಮೂರ್ತಿ ಅಂತೇನ ದೇವಿ ಕರಿತೀವಿ, ಆ ಪ್ರಕಾರ ಈ ವರ್ಷ ಸ್ವಲ್ಪ ಎಲ್ಲರ ಅಭಿಪ್ರಾಯದ ಮೇರೆಗೆ ವಿಸ್ತಾರ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ ಅನ್ನುವಂಥದ್ದು ಇದೊಂದು ಸಂಗತಿ. ಆಮೇಲೆ ಈ ವರ್ಷ ಗೊತ್ತಿರುವಂಗೆ ಅತ್ಯಂತ ಸಾಮಾನ್ಯ ವ್ಯಕ್ತಿ ಹಿಡ್ಕೊಂಡು ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ದೇವಿಗೆ ಸ್ವಮನಸ್ಸಿನಿಂದ ಎಲ್ಲ ರೀತಿಯ ನಮಗೆ ಸಹಕಾರ ಕೊಟ್ಟಾಗ. ಧನದ ರೂಪ ಇರ್ಬೋದು, ಧಾನ್ಯದ ರೂಪ ಇರ್ಬೋದು, ಆಮೇಲೆ ಅವರು ತಮ್ಮ ಶ್ರಮ ಅಂದರೆ ನಮ್ಮ ಜೊತೆಗೇ ತಿಂಗಳಾನುಗಟ್ಟಲೆ ಬಂದು ಈ ಒಂದು ಸೇವಾ ಕಾರ್ಯನೂ ಕೂಡ ಅವ್ರು ಮಾಡ್ಯಾರ. ಹೀಗಾಗಿ ಇದೆಲ್ಲವೂ ಏನಪ್ಪ ಅಂದರೆ ದ್ಯಾಮೋಹನ ಜಾತ್ರೆಯ ವಿಶೇಷತೆಗಳು. ಇದು ಬಿಟ್ಟರೆ ನಿಮಗೇನು ಕಲ್ಪನೆ ಬರ್ತದೆ, ಎಲ್ಲರೂ ಹೆಚ್ಚು ಕಡಿಮೆ ಇದರಾಗಿರುವಂಥ ದಿನಾಲೂ ಪ್ರವಚನ ಇರ್ತದೆ, ದಿನಾಲೂ ಪ್ರಸಾದ ಇರ್ತದೆ, ದಿನಾಲೂ ದೇವಿ ಆರಾಧನೆ ಬೆಳಿಗ್ಗೆ ಮತ್ತು ಸಾಯಂಕಾಲದ ವಿಶೇಷ ಕಾರ್ಯಕ್ರಮ ಇರ್ತಾವೆ. ನಗರದೊಳಗೆ ವಿಶೇಷವಾಗಿ 3 ದಿವಸದ ಮಹಾಪ್ರಸಾದಕ್ಕೆ ಹಳ್ಳಿಯಿಂದ ಇಲ್ಲಿಂದ ಎಲ್ಲ ಕಡೆ ಜನ ಬರ್ತಾರೆ. ಮೊದಲನೇ ದಿವಸ ರಥೋತ್ಸವ, ಕೊನೆಗೆ 5ನೇ ದಿವಸ ತಾಯಿಯ ಗವಿ ಸೇರುವಂಥ ಕಾರ್ಯಕ್ರಮ. ಇವೆರಡೂ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತವೆ. ಈ ವರ್ಷ ಕಳೆದ ವರ್ಷಕ್ಕಿಂತ ಹೆಚ್ಚು ಇಡೀ ನಗರದೊಳಗನೆ ದೀಪೋತ್ಸವ ಇರ್ತದೆ. ಇಲ್ಲಿ ಎಲ್ಲ ಕಡೆಯೂ ಕೂಡ ದೀಪದ ಒಂದು ವಿಶೇಷವಾಗಿ ಲೈಟ್ ವ್ಯವಸ್ಥೆ, ಇದೂ ಕೂಡ ಈ ಸಾರಿ ಭಕ್ತರು ಎಲ್ಲರೂ ಸೇರಿಕೊಂಡು ಅದು ಮಾಡಿರ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ. ಈ ಥರ ಒಂದಿಷ್ಟು ಈ ವರ್ಷ ಸಾಕಷ್ಟು ವಿಷಯಗಳು ಕಳೆದ ವರ್ಷಕ್ಕಿಂತ ಹೆಚ್ಚು ಜೋಡಿಸ್ಕೊಂಡಂಗೆ ಆಗಿದೆ. ಹೊಸ ವಿಷಯಗಳು ಈ ವರ್ಷ ನಮ್ಮ
16ನೇ ತಾರೀಕು ನಮ್ಮ ಸಿದ್ಧಲಿಂಗ ದೇವರು ಏನು ಈ ದೀಪದ ವ್ಯವಸ್ಥೆ ಮಾಡಿದ್ದೀವಿ ಅದೊಂದು ಉದ್ಘಾಟನೆ ಕಾರ್ಯಕ್ರಮ ಕೂಡ ವಿಶೇಷವಾಗಿ ಮಾಡಲಿಕ್ಕೆ 17ಕ್ಕೆ ದೇವಿ ಜಾತ್ರೆ ಇರ್ತದೆ, 21ಕ್ಕೆ ಕಾಸರದಾಸರ ಜಾತ್ರೆ ಇರ್ತದೆ, 27 ಸಾರಿ ಅದಕ್ಕೆ 27ಕ್ಕೆ ಅದು ಎರಡಕ್ಕೂ ಈ ಒಂದು ದೀಪದ ಅಲಂಕಾರ ಹೆಚ್ಚು ಕಡಿಮೆ ಮುಂದುವರಿತದೆ. ಅದಕ್ಕೆ ಅವರು ಕೂಡ ಆ ಒಂದು ದೀಪೋತ್ಸವದ ಕಾರ್ಯಕ್ರಮ 16ನೇ ತಾರೀಕು ಸಾಯಂಕಾಲ ಬರ್ತಾರೆ. ಅದಕ್ಕೆ ತಾವು ಕೂಡ ಒಂದು ಬರಬೇಕು ವಿನಂತಿ ಮಾಡ್ತೀವಿ. ಅಲ್ಲಿಂದನೇ ಜಾತ್ರೆ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ 16ನೇ ತಾರೀಕಿನಿಂದ 27 ಜನ ಕಾಸರದಾಸರ ಜಾತ್ರೆ ಇರ್ತದೆ. ಮುಂದೆ ಕಳಸ ನಡೆಸುವಂಥ ಕಾರ್ಯಕ್ರಮ ವಿಶೇಷರಿಗೆಲ್ಲ ಒಂದೇ ಇರ್ತದೆ.